ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಮ್ಮ ಅತ್ತೆ ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ? ಇವಳು ಉಸಿರು ಬಿಗಿ ಹಿಡ್ದು ಏಟತ್ರು ಆ ಶಿವರಾಜು ಮಾತ್ರ ಬದುಕಕ್ಕಿಲ್ಲ ಕಣೆ. ಅವನು ಕೋಮಾದಲ್ಲಿದ್ದಾನೆ ಅಂತ ಬೇರೆ ಹೇಳ್ತಾವ್ರೆ. ಕೋಮಾದಾಗಿದ್ರೆ ಬದುಕೋದು ಸಾನೆ ಕಷ್ಟ ಆಗ್ತದೆ. ತುಳಸಿ ತುಳಸಿ, ನಮ್ ಶಿವರಾಜು ಹೆಂಗವ್ನೆ? ಚೆನ್ನಾಗವ್ನ? ಕಣ್ಬಿಟ್ಟು ನೋಡಿದ್ನ? ನಿಮ್ ಜೊತೆ ಮಾತಾಡಿದ್ನ? ಹೇಳು ತುಳಸಿ. ಇಲ್ಲ ಅತ್ತೆ, ಅಣ್ಣಂಗಿನ್ನೂ ಪ್ರಜ್ಞೆ ಬಂದಿಲ್ಲ. ICU ಅಲ್ಲಿದ್ದಾನೆ. ನಾನು ಏನ್ ಮಾಡ್ಲಿ ಅತ್ತೆ? ಅಯ್ಯೋ ತುಳಸಿ, ಏನವ ಹಿಂಗೆ ಹೇಳ್ತಿದ್ಯಾ? ಅವನ್ಗೆ ಯಾರ್ ಕಣ್ ಬಿತ್ತೋ ಏನೋ. ಈ ಊರಲ್ಲಿ ದೇವ್ರ ತರ ತಿರುಗಾಡ್ಕೊಂಡಿದ್ದ ನಮ್ಮ ಅಣ್ಣನ ಮಗ ಈಗ ಆಸ್ಪತ್ರೆಯಲ್ಲಿ ಜ್ಞಾನ ಇಲ್ದೆ ಮಲ್ಗಂಗಾಯ್ತು. ಇದು ಯಾರು ಮಾಡಿದ ಪಾಪನೋ ಏನೋ ಒಂದು ಗೊತ್ತಾಯ್ತಿಲ್ಲ. ಏನ್ ತುಳಸಿ, ನಿನ್ ಮಗಿನಿಂದ ಶಿವರಾಜಗ ಆಗಲ್ಲ ಅಂತ ಹೇಳಿದ್ರಲ್ಲ, ಅದ್ ನಿಜಾನ? ನಿನ್ ಮಗ ಕಣ್ಬಿಟ್ಟು ನೋಡಕ್ ಮುಂಚೆನೆ ಸೋದ್ರ ಮಾವಂಗೆ ಸಾವಿನ ದಾರಿ ತೋರಿಸ್ತಿದ್ದೀಯಾ? ನಮ್ಮ ಅಣ್ಣನ ಮಗನ ಪ್ರಾಣಕ್ಕೆ ನಿನ್ ಮಗುವಿಂದ ಕುತ್ತು ಬರುತ್ತೆ ಅಂತ ಗೊತ್ತಿದ್ರೆ ನಿನ್ ಮಗುನ ನಾನೇ ಏನಾದ್ರೂ ಮಾಡಿ ಸಾಯಿಸ್ಬಿಡ್ತಿದ್ದೆ. ಸಾವಿತ್ರಿ, ಏನ್ ಹೇಳ್ತಾ ಇದ್ದೀಯಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಶಿವರಾಜ್ ಆಕ್ಸಿಡೆಂಟ್ ಆಗೋದಕ್ಕೆ ನನ್ನ ಮೊಮ್ಮಗ ಕಾರಣ ಅಲ್ಲ, ಅದಕ್ಕೆ ಆ ಜ್ಯೋತಿನೇ ಕಾರಣ. ಅಪ್ಪ, ಯಾಕಪ್ಪ ಏನೇನು ಮಾತಾಡ್ತಾ ಇದೀಯಾ? ಇಲ್ಲ ಇಂದ್ರ, ಯಾವಾಗ ಜ್ಯೋತಿ ಇನ್ನೊಬ್ಬನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಊರಿಗೆಲ್ಲ ಗೊತ್ತಿದ್ರು ಕೂಡ ಶಿವರಾಜ್ ಅವಳನ್ನ ಮದುವೆ ಆದ್ನೋ ಆವತ್ತೇ ಅವನು ಬಾಳು ಸರ್ವನಾಶ ಆಗೋಯ್ತು. ಇಂದ್ರ, ಇವತ್ತು ಹೇಳ್ತೀನಿ ಕೇಳಿಸ್ಕೋ. ಆ ದರಿದ್ರ ರಾಮನ್ ಜೊತೆ ಓಡೋಗೋದಕ್ಕೋಸ್ಕರ ಆ ಜ್ಯೋತಿನೇ ಶಿವರಾಜ್ ಮೇಲೆ ಆಕ್ಸಿಡೆಂಟ್ ಮಾಡಿಸಿರೋದು. ಇವತ್ತು ಹೇಳ್ತೀನಿ ಕೇಳಿಸ್ಕೋ. ಆ ದರಿದ್ರ ರಾಮನ್ ಜೊತೆ ಓಡೋಗೋದಕ್ಕೋಸ್ಕರ ಆ ಜ್ಯೋತಿನೇ ಶಿವರಾಜ್ ಮೇಲೆ ಆಕ್ಸಿಡೆಂಟ್ ಮಾಡಿಸಿರೋದು. ಏನ್ರಿ, ಎಲ್ಲ ಗೊತ್ತಿರೋ ತರ ಜ್ಯೋತಿ ಮೇಲೆ ಅಪವಾದ ಹೊರಿಸ್ಬೇಡಿ. ಅವಳ ಮನ್ಸಲ್ಲಿ ಇನ್ನೊಬ್ಬ ಇರ್ಬೋದು, ಆದ್ರೆ ಕಟ್ಕೊಂಡಿರೋನ್ನ ಕೊಲೆ ಮಾಡುವಷ್ಟು ಕೀಳ್ಮಟ್ಟು ಕೀಳಿಯೋಳಂತ ಅವಳಲ್ಲ ಅವಳು. ಏನೇ ಆದ್ರೂ ಅವಳ ಮೈಯಲ್ಲಿ ಹರಿತಾ ಇರೋದು ನಮ್ ಕುಟುಂಬದ ರಕ್ತ. ಕನ್ಸಲ್ಲೂ ಕೂಡ ಇಂಥ ರಾಕ್ಷಸ ಕೆಲಸ ಮಾಡೋಳಲ್ಲ. ಹೊತ್ತಿಗೆ ಇವಾಗ ಸುತ್ತಿ ಬಳಸಿ ಏನ್ ಹೇಳೋದಕ್ಕೆ ಬರ್ತಾ ಇದ್ಯಾ ನೀನು?
ನಾನು ಏನಾದ್ರೂ ಹೇಳ್ತೀನಿ ನಿನ್ಗೇನೆ. ಇವಾಗ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನು ಅಮ್ಮ. ಏನ್ ಮಾಡ್ತೀನೋ ಗೊತ್ತಿಲ್ಲ. ಸಾವಿತ್ರಿ ಏನಕ್ಕೆ ಕೋಪ ಮಾಡ್ಕೋತಾ ಇದ್ಯಾ? ಸರಿ, ಅದೇನ್ ಹೇಳ್ಬೇಕಂತಿದ್ದೆ ಹೇಳು. ರೀ, ನೀವೇ ನನ್ ಮನೆ ದೇವ್ರು ಅಂತ ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ. ನಮ್ ಶಿವರಾಜು ನಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ ರೀ. ಈ ಊರಲ್ಲಿ ನಮ್ದು ಒಂದು ಸಂಸಾರ ಅಂತ ಬಾಳೋದಕ್ಕೆ ನಮ್ ಶಿವರಾಜು ಏನೆಲ್ಲ ಮಾಡಿಲ್ಲ ಹೇಳಿ. ಈ ಮನೆಗೆ ಹಾಕಿರೋ ತಳಪಾಯ ಕಲ್ಲು ಎಲ್ಲ ನಮ್ ಶಿವರಾಜುದೇ. ಮೇಲ್ ಹಾಕಿರೋ ಚಾವಣಿನೂ ನಮ್ ಶಿವರಾಜುದೇ ಅಲ್ವೇನ್ರಿ? ಹೌದು, ಈಗ ಅದೆಲ್ಲ ಯಾರಿಲ್ಲ ಅಂತ ಹೇಳ್ತವ್ರು? ನೀವಿಲ್ಲ ಅಂದ್ರಿ ಅಂತ ನಾನು ಹೇಳ್ತಾ ಇಲ್ಲ ರೀ. ನಮ್ ಶಿವರಾಜು ನಮ್ಗೋಸ್ಕರ ಎಷ್ಟೆಲ್ಲ ಉಪಕಾರ ಮಾಡಿದಾನೆ. ನಾವು ಅವನಿಗೋಸ್ಕರ ಏನಾದ್ರೂ ಉಪಕಾರ ಮಾಡ್ಬೇಕಲ್ವಾ ರೀ?